ಎಲ್ಲ ಕಂಪನಿಗಳು ನಡೀತಾವ. ಅವತ್ರ ಪರವಾಗಿ ನಾವು ಒದಿವೇನು ಅಂತಕ್ಕಂಥ ಮಂತ್ರಿ ಇವತ್ತು ದಿವಸ ಯಾವ್ದು ಹೊರಗೆ ಬಾ ಅಂದ್ರೆ ಈ ರೈತ ಕುಲ ಬೆನ್ನ ಹತ್ತತೆ, ಆಗ ನಮಗೆ ನ್ಯಾಯ ಸಿಗ್ತದೆ. ನಾವು ಇಲ್ಲಿ ರೀತಿ ಬದುಕೊಳ್ಳೋದು, ಅವರ ಐಷಾರಾಮಿ ಜೀವನ ಮಾಡೋದು. 75 ಭಾಗ ಗ್ರಾಮೀಣ ಪ್ರದೇಶದಾಗ ವಾಸ್ತವ್ಯ ಮಾಡ್ತೀವಿ ನಾವು ಜನ. 75 ಭಾಗ ಬಜೆಟ್ನಾಗ ರೊಕ್ಕ ಇಡೋಣ, ನಾವು ರೊಕ್ಕ ಹಂಚಿಕೆ ಮಾಡೋದು ನಮಗೆ ಗೊತ್ತೈತಿ, ಸರ್ಕಾರ ನಡೆಸೋದನ್ನು ಗೊತ್ತೈತಿ. 25 ತಗೊಂಡು ಇವರಿಗೆ ಬೇಕಿದ್ರೆ ಸರ್ಕಾರ ನಡೆಸೋಣ. ನಮಗೆ ಎಷ್ಟು ಕೊಡ್ತಾರೆ ಇವರು? ಬಜೆಟ್ನಾಗ ಎಷ್ಟು ರೊಕ್ಕ ಇಡ್ತಾರ? ಮಾನ್ಯ 14 ದಿವಸ ಬಜೆಟ್ ಮಾಡಿದ್ರೆ ನೋಡಿದ್ರಿ ನೀವು. ಕೃಷಿಗಾಗಿ ಯಾವ ಮಂತ್ರಿಯಾರ ಒಂದು 50,000 ಕೋಟಿ ಲಕ್ಷ ಕೋಟಿ ರೊಕ್ಕ ಇಟ್ಟಾರು? ಇಡೀ ನಮ್ಮ ಕರ್ನಾಟಕ ರೈತರ ಟೋಟಲ್ ಸಾಲ 56,000 ಕೋಟಿ. 56,000 ಕೋಟಿ ಸಾಲ ಮನ್ನಾ ಮಾಡಕತ್ತ ನಾವು ಕೇಳೋದು ಬೇಡ. ನಮಗೆ ಸಾಲ ಇವ್ರು ಬಿಡಕಾಗಿ ಕೊಟ್ಟಿಲ್ಲ, ನಮಗ ಭೂಮಿ ಖರ್ಚು ಮಾಡಕ್ ಕೊಟ್ಟಾರು. 1 ರೂಪಾಯಿ ಬಡ್ಡಿ ಹಿಡಿದು ಇವ್ರಿಗೆ ರೊಕ್ಕ ಕಟ್ಟನು. ನಮಗೆ ವೈಜ್ಞಾನಿಕ ರೇಟ್ ಕೊಡಬೇಕು, 24 ತಾಸು ಕರೆಂಟ್ ಕೊಡಬೇಕು, ನಮ್ಮ ಹಲವಾರು ರಸ್ತೆ ಸುಧಾರಣೆ ಮಾಡಿ ಕೊಡಬೇಕು. ಇವು 3 ಕೆಲಸ ಮಾಡಿದ್ರೆ ಇವ್ರು ಸಾಲ ಸೂಟ್ ಬಿಡೋದು ಬೇಡ, ನಮಗೆ ಯಾವ ಸಬ್ಸಿಡಿನೂ ಬೇಡ. ಇದು ಎಲ್ಲರಿಗೂ ಮನಗಾಣುವಂತ ಮಾತತ್ತೆ. ನೀವೆಲ್ಲರೂ ಅರ್ಥ ಮಾಡ್ಕೊಂಡ, ನಾವೆಲ್ಲರೂ ಎಚ್ಚೆತ್ಕೊಂಡ, ಇದನ್ನ ಎಲ್ಲರೂ ಕೂಡಿಕೆ ನಾವು ಒಂದು ನಿರ್ಣಯ ತಗೊಂಡ, ಯಾವ್ದು ಇವತ್ತು ಮಂತ್ರಿ ಬರಲಿ, ಇವತ್ತು ಯಾವ್ದ ಪಕ್ಷದವ್ರು ಬರಲಿ, ಯಾವ ಈ ಕಾರ್ಖಾನೆಯವ್ರು ಬರಲಿ, ಯಾರು ಬಂದ್ರು ನಮ್ಮ ಹೇಳಿಕೆ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ ಯಾರ ಹತ್ರ ಹೋಗಿ ಸಮಸ್ಯೆ ಬಗೆಹರಿತೈತೆ ಅಂತಕ್ಕಂಥದ್ದನ್ನ ಈ ಮಾನ್ಯ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಬಂದಾರು. ಅವ್ರು ಇದನ್ನ ಎಲ್ಲರಿಗೂ ಒಂದು ಸ್ವಲ್ಪ ಮನವರಿಕೆ ಮಾಡಿ ಹೇಳ್ಕೊಡ್ಬೇಕಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಈಗ ಒಂದು ತಾಲೂಕಾ ದಂಡಾಧಿಕಾರಿಗಳು ಬಂದಾರ. ವಿಷಯ ಏನಂದ್ರೆ ಅವ್ರಿಗೆ ಹೇಳೋದಂದ್ರೆ ಇವತ್ತು ಮುಖ್ಯವಾದ ಸಮಸ್ಯೆ ಕಟಾವದವ್ರದ್ದು 114 ರೂಪಾಯಿ ಬಾಕಿ ಇಟ್ಕೊಂಡಾರು. ಅದನ್ನ ನಾಳೆ ಅನ್ನಂಗಿಲ್ಲ. ಕಾರ್ಖಾನೆ ಮಾಲೀಕರಿಗೆ ನೀವು ಹೆಂಗೆ ಆದೇಶ ಮಾಡ್ತೀರಿ ಗೊತ್ತಿಲ್ಲ. ಕಟಾವದಾರ ಯಾರಂದ್ರೆ ಕಾರ್ಮಿಕರ್ರಿ, ಕಬ್ಬು ಕಡ್ದು ಸಾಗಾಣಿಕೆ ಮಾಡಿರ್ತಕ್ಕಂಥ ಕಟಾವದಾರಿಗೆ, ಮಹಾರಾಷ್ಟ್ರದವ್ರಿಗೆ ಇವರಿಗೆ 114 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಅವ್ರ ತೆಲೋದೈತಿ. ಅದನ್ನ ನಾಳೆ ಅನ್ನಂಗಿಲ್ಲ, ಇವತ್ತು ಯಾವ ರೀತಿ ಅದನ್ನ ಚರ್ಚೆ ಮಾಡ್ತಾರೆ ಅವ್ರು ಕೂಡ ಮಾತಾಡ್ಕೊಂಡು ಅದನ್ನು ಫೈನಲ್ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತಾನ, ಇವತ್ತು ಏನಂದ್ರೆ ವಿಷಯ, ಜಿಲ್ಲಾ ಅಧಿಕಾರಿಗಳು ಒಂದು ಕಾರ್ಖಾನೆ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರು ಸಭೆ ಏರ್ಪಾటు ಮಾಡಕ್ಕೆ ಎಂದ್ ಮಾಡ್ತಾರನೋ ಅಂತದ್ದು ಇವತ್ತು ಡೇಟ್ ಫಿಕ್ಸ್ ಆಗ್ಬೇಕು. ನೀವು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡ್ಕೊಂಡು ಆ ಡೇಟ್ ಫಿಕ್ಸ್ ಮಾಡ್ತಿರಂತಕ್ಕಂಥ ಭರವಸೆ ಮೇಲೆ ನಾವು ಇದ್ದೇವೆ. ಆ ಡೇಟ್ ಇವತ್ತು ಫಿಕ್ಸ್ ಮಾಡ್ಕೊಂಡು ನಾವು ಹೋಗ್ಬೇಕು ಅನ್ನುವಂಥ ವಿಚಾರದಾಗ ಬಂದು ಕೂತಿದ್ದೆವು. ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡ್ಕೊರಿ. ಮಾತಾಡ್ಕೊಂಡು ಡೇಟ್ ಫಿಕ್ಸ್ ಆದ್ರೆ ನೀವು ಮಾತಾಡ್ರಿ. ವಿಷಯ ಇಷ್ಟಲ್ಲ ಮತ್ತೇನೈತ್ರಿ. ಮತ್ತೆ ಇನ್ನೊಂದು ಸಾಲ ಇವತ್ತು ಕೆನರಾ ಬ್ಯಾಂಕ್ ಇರ್ಬೋದು, ಗ್ರಾಮೀಣ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಫೈನಾನ್ಸ್ ಬ್ಯಾಂಕ್ನವರು ಸಾಲದ ಕಿರುಕುಳ ಜಾಸ್ತಿ ಆಗೈತಿ. ಇವತ್ತು ಹಳ್ಳಿ ಒಳಗ ಹೋಗಿ ಡಂಗ್ರಾ ಸಾರೋದು, ಅವ್ರ ಮೇಲೆ ನೋಟಿಸ್ ಕೊಡೋದು, ಅವ್ರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಾಕ್ತಾರೋ. ತಾಲೂಕದಾಗ ಇಡೀ ಜಿಲ್ಲಾದೊಳಗೆ, ಬಾಗಲಕೋಟೆ ಜಿಲ್ಲೆದೊಳಗ ಇರ್ಲಿ, ನಿಮ್ಮ ತಾಲೂಕಾ ವ್ಯಾಪ್ತಿ ಬರ್ತೈತಿ. ನಮ್ಮ ತಾಲೂಕಿನೊಳಗ ಯಾವ ಬ್ಯಾಂಕ್ನವರು ಯಾರ ಮನೆಗೆ ವಸೂಲಿ ಹೋಗಬಾರ್ದು ಅನ್ನೋ ನೋಡ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು. ಅಕಸ್ಮಾತ್ ನೀವು ಮಾಡದೆ ಹೋದ್ರ ಅವ್ರು ಎಲ್ಲಿ ಸಿಗ್ತಾರಲ್ಲ ಅವ್ರನ್ನ ಅಲ್ಲೇ ಕಟ್ಟಿ ಹಾಕುವಂತ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ಹೇಳ್ತೇವೆ. ಇವತ್ತು ದೊಡ್ಡ ಅವಮಾನ ಅದ ರೈತರಿಗೆ. ಈ ದೇಶಕ್ಕೆ ಅನ್ನ ಬೆಳೆದು ಕೊಡುವಂತ ರೈತರನ್ನ ಈ ಕಟಕಟಿ ಒಳಗೆ ತಂದು ನಿಂದಿರ್ತಾರಂದ್ರ ಇವ್ರಿಗೆ ಯಾರ ಕಾನೂನು ಕೊಟ್ಟಿರ್ತಂತ ಕೇಳ್ತಾನ. ಈ ಕಾನೂನಾರ ಯಾರು ತೆಗದ್ರ? ರೈತರು ಮಾನ ಹರಾಜು ಮಾಡುವಂಥದ್ದು ಯಾವಾಗ ಅದಾವು? 20 ವರ್ಷದ 30-40 ವರ್ಷದ ಹಿಂದಿನ ಇತಿಹಾಸ ಇದೆ ಇದು. ಅದಕ್ಕೆ ಹುಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ. ಯಾವ ರೈತ ಕುಟುಂಬನೂ ಒಂದು ಅನ್ಯಾಯ ಆಗಬಾರ್ದು, ಅವ್ರಿಗೆ ಮಾನಸಿಕ ಹಿಂಸೆ ಕೊಡಬಾರ್ದು ಅಂತ ಹುಟ್ಟಿರ್ತಕ್ಕಂಥ
ಕರ್ನಾಟಕ ರಾಜ್ಯ ರೈತ ಸಂಘ ಇಷ್ಟಿದ್ರು ಇವರು ಬೇಕಾಬಿಟ್ಟಿ ಬ್ಯಾಂಕಿನವ್ರಿಗೆ ಹೋಗಿರಿಂದ ಅವ್ರಿಗೆ ಕೇಸ್ ಮಾಡೋದು, ಅವ್ರ ಕಸ್ಟಡಿ ಕೊಡುವಂಥದ್ದು, ಮಾನ ಹರಾಜು ಮಾಡುವಂತ ಮಾಡ್ತಾರಲ್ಲ. ಬ್ಯಾಂಕಿನವ್ರಿಗೆ ಏನು ಮೂಗುದಾರ ಹಾಕ್ತೀರಿ ಇವತ್ತು ಸ್ಪಷ್ಟವಾಗಿ ನಮ್ಗೆ ಹೇಳ್ಬೇಕು. ಇವತ್ತು ಅದು ಸಾಲ ಮನ್ನಾ ಮಾಡೋದು ಬಿಡಿಸೋದು ನಾವು ನೋಡ್ತೇವೆ. ನಾವು ಸರ್ಕಾರ ಆರಿಸಿ ಕಳಿಸಿವು, ಆ ಸರ್ಕಾರ ಸಾಲ ಮನ್ನಾ ಮಾಡಿದ್ರ ಸರ್ಕಾರ ರಚನೆ ಮಾಡ್ತೇವೆ. ಸಾಲ ಮನ್ನಾ ಮಾಡ್ಲಿಕ್ಕೆ ಸರ್ಕಾರ ಕೆಡುವಂತ ಕೆಲಸ ನಾವು ಮಾಡ್ಬೇಕಂತ ಹೇಳ್ತೇವೆ. ಬ್ಯಾಂಕ್ ಮಾಲಕರಿಗೆ, ಬ್ಯಾಂಕ್ ಅಧಿಕಾರಿಗಳಿಗೆ ನೀವು ಮೂಗುದಾರ ಹಾಕ್ಬೇಕು. ಇವತ್ತು ತಾಲೂಕಾ ದಂಡಾಧಿಕಾರಿ ನೇತೃತ್ವದೊಳಗ ಏನೋ ಬ್ಯಾಂಕ್ ಅಧಿಕಾರಿಗಳದಲ್ಲ, ಯಾರು ಹಳ್ಳಿಗಳ ವಸೂಲಿಗೆ ಹೋಗಬಾರ್ದು, ಯಾರು ರೈತರ ಮಾನ ಹರಾಜು ಮಾಡಬಾರ್ದು ಅನ್ನುವಂತ ಕೆಲಸ ನೀವು ಅದನ್ನ ಮೂಗುದಾರ ಹಾಕ್ತೀರ ಅಂತಕ್ಕಂಥದ್ದು ಭರವಸೆ ಮೇಲೆ ನಾವು ಇಲ್ಲಿ ಕುಂದಿರ್ತೇವೆ. ನೀವೇನ್ ಡಿಸ್ಕಸ್ ಮಾಡ್ತೀರ ಮಾಡಿ ಮಾತಾಡ್ರಿ. ಇಲ್ಲಿ ನೋಡ್ರಿ, ಎಲ್ರಿಗೂ ಮೊದಲು ನಮಸ್ಕಾರ. ಇವತ್ತೇನು ತಾವು ತಮ್ಮ ಕೆಲವೊಂದು ಡಿಮ್ಯಾಂಡ್ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ಅದು ನ್ಯಾಯಯುತವಾದಂಥ ಸ್ಟ್ರೈಕ್, ಅದರಾಗೇನು ತಪ್ಪಿಲ್ಲ. ಒಂದನೇ ಡಿಮ್ಯಾಂಡ್ ಹೇಳಿದ್ರಿ, ಕಬ್ಬು ಬೆಳೆಗಾರರದು ಮತ್ತು ಫ್ಯಾಕ್ಟ್ರಿ ಅವ್ರದ್ದು ಮೀಟಿಂಗ್ ಫಿಕ್ಸ್ ಮಾಡಿ, ಡೇಟ್ ಫಿಕ್ಸ್ ಮಾಡಬೇಕು. ಪ್ರತಿ ವರ್ಷ ಎಲ್ಲ ತಾಲೂಕಿನಾಗ ಡಿ ಸಿ ಅವ್ರು ಮಾಡ್ತಾರೆ. ಅದಕ್ಕೆ ತಾವು ಡಿಮ್ಯಾಂಡ್ ಮಾಡ್ತಾ ಇದ್ರೆ ನಾನು ಡಿ ಸಿ ಹತ್ರ ಮಾತಾಡ್ತೇನೆ. ತಮ್ಮ ಎರಡನೇ ಡಿಮ್ಯಾಂಡು ವಸೂಲಿ ಮಾಡಬಾರ್ದು, ರೈತರಿಗೆ ಅವಮಾನ ಆಗೋ ಥರ ಯಾವುದೇ ಬ್ಯಾಂಕ್ನವರಾಗಲಿ ಯಾವುದೇ ಸಾಲ ಕೊಟ್ಟಂಥ ಸೊಸೈಟಿಗಳಿಗೆ ಮಾಡಬಾರ್ದು ಅನ್ನೋದು ತನ್ನ ಡಿಮ್ಯಾಂಡ್ ಇದೆ. ಸೊ ಅದು ತಪ್ಪು, ಅದಕ್ಕಾಗಿ ಎಲ್ಲಿ ಅವಕಾಶ ಇಲ್ಲ. ರೈತರಿಗೆ ಜಬರ್ದಸ್ತ್ ಮಾಡೋದು ಅಥವಾ ಅವ್ರಿಗೆ ಅವಮಾನ ಆಗೋ ಥರ ನಡ್ಕೋಬೇಡ್ದಂತಲೇ ಕಾಯ್ದೆಗಳಿದ್ದಾವೆ. ಸೊ ಆ ಥರ ಏನಾದರೂ ಆದರೆ ನಾನಿದ್ದೀನಿ. ಆಮೇಲೆ ತಾವು ಹೇಳ್ದಂಗೆ ಡಿ ಸಿ ಅವ್ರ ಹತ್ರ ಮಾತಾಡ್ತೀನಿ, ಮಾತಾಡಿ ಆ ಡೇಟ್ ಫಿಕ್ಸ್ ಮಾಡೋ ವ್ಯವಸ್ಥೆ ಇದು ತಮ್ಮ ಡಿಮ್ಯಾಂಡ್ ಇದೆ. ಅಲ್ಲ, ಈಗ ತಮ್ಮ ಮುಖಂಡರು ಹೇಳಿದಾರೆ, ಮೂರನೇ ಡಿಮ್ಯಾಂಡ್ ನಿಮ್ದು ಅದು ಹೌದಾ? ಈಗ ಮಹಾರಾಷ್ಟ್ರದಿಂದ ಕಬ್ಬು ಕಡೆಯವ್ರು ಬರ್ತಾರೆ, ಅದ್ರದ್ದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಇರ್ತವೆ. ಅದನ್ನು ಡಿ ಸಿ ಅವ್ರು ಬಂದಾಗ ಡಿಸ್ಕಸ್ ಮಾಡೋಣಂತ. ನಂದೇನೇ ಕೆಲಸ, ನಿಮ್ಮ ಡಿಮ್ಯಾಂಡ್ ಪ್ರಕಾರ ಡಿ ಸಿ ಅವ್ರ ಹತ್ರ ಮಾತಾಡ್ತೇನೆ. ಫ್ಯಾಕ್ಟ್ರಿ ಜೊತೆಗೆ ಏನು ಮೀಟಿಂಗ್ ಫಿಕ್ಸ್ ಮಾಡೋದು ನಮ್ಮ ಡಿಮ್ಯಾಂಡ್ ಇದೆ, ಅದ್ರ ಬಗ್ಗೆ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿ ತಮಗೆ ಹೇಳ್ತೇನೆ. ಅದಕ್ಕೆ ಇದು ಭಾಳ ಅರ್ಲಿ ಸ್ಟೇಜು. ಈಗ ತಾವೆಲ್ಲ ಇದನ್ನು ಸ್ಟ್ರೈಕ್ ಮುಂದುವರಿಸ್ದೇನೆ ತಮ್ಮ ಮನೆಗೆ ಹೋಗಿ ಇದು ಮಾಡಿರಿ. ನಾನು ಡಿ ಸಿ ಅವ್ರ ಹತ್ರ ಮಾತಾಡಿ ತಮ್ಮ ಮುಖಂಡರ ಹತ್ರ ನಾನು ಹೇಳ್ತೇನೆ. ಎಷ್ಟು ತಾರೀಕು ಮಾಡ್ತಾನೆ ನಾನು ಹೇಳಂಗಿಲ್ಲ, ಡಿ ಸಿ ಅವ್ರು ಹೇಳ್ತಾರೆ, ನಾನು ಮಾತಾಡ್ತೇನೆ. ಸರ್ ಫ್ರೀ ಇದ್ದಿದ್ದು ನೋಡಿಕೊಂಡು ನಾನು ಮಾತಾಡಿ ಅದನ್ನು ತಮ್ಮ ನಾಯಕರಿಗೆ ನಾನು ತಿಳಿಸ್ತೀನಿ. ಓಕೆ, ಧನ್ಯವಾದಗಳು. ಈಗ ನಿಮ್ಗೆ ಇನ್ನೂ ಒಂದು 5 ನಿಮಿಷ ಟೈಮ್ ಕೊಡ್ತೀವ್ರಿ, ಮಾತಾಡ್ರಿ. ನೀವು ಜಿಲ್ಲಾಧಿಕಾರಿಗಳು ನಾವು ಇಲ್ಲಿ ಕುಂದಿರ್ತೇವೆ. ಒಂದು, ನೀವು ಕಾರ್ಖಾನೆ ಕಟಾವದಾರ ಬಿಲ್ಲ ಡಿ ಸಿ ಹಪ್ತಿ ಒಳಗೆ ಬರ್ತೈತಿ ಇಲ್ಲ ಗೊತ್ತಿಲ್ಲ, ನಿಮ್ಮ ಹಪ್ತಿ ಒಳಗೆ ಬರ್ತೈತಿ. ಕಾರ್ಮಿಕರ ಬಿಲ್ಲ ಕಾರ್ಖಾನೆ ಕೂಡ ಮಾತಾಡ್ರಿ, ಮಾತಾಡ್ಕೇರಿಂದ ಯಾವಾಗ ಹಾಕಕ್ಕೆ ರೆಡಿ ಮಾಡ್ತಾರೆ ಅನ್ನೋಂಥದ್ದು ಕನ್ಫರ್ಮ್ ಮಾಡ್ಕೊರಿ. ಮತ್ತೆ ಜಿಲ್ಲಾಧಿಕಾರಿ ಕೂಡ ಮಾತಾಡ್ಕೇರಿಂದ ಮೀಟಿಂಗ್ ಯಾವಾಗ ಮಾಡ್ತಾರೆ ಕನ್ಫರ್ಮ್ ಮಾಡ್ಕೊರಿ. ನಿಮ್ಗೆ ಇನ್ನೂ 10 ನಿಮಿಷ ಟೈಮ್ ಕೊಡ್ತೀವಿ, ಕೊಡೋಣ ಯಾಕ್ರಿ? ಹಾ, ಅದಕ್ಕೆ ನೀವು ಕಾರ್ಖಾನೆ ಮಾತಾಡ್ಕೊರಿ, ಮಾತಾಡ್ರಿ ಮಾತಾಡ್ಕೊಂಡ್ ಬಂದು